ಕಲಬುರಗಿ ಸಮೀಪ ಡಬಲ್ ಮರ್ಡರ್, ಇಬ್ಬರು ಮಹಿಳೆಯರನ್ನ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ ಹಂತಕರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ತಾಲೂಕಿನ ತಾವರಗೆರೆ ಕ್ರಾಸ್ ಬಳಿ ಭಾನುವಾರ 7/4/2024 ಕೆಲಸ ಕೊಡಿಸುವುದಾಗಿ ನಂಬಿಸಿ ಕರೆದು ಇಬ್ಬರು ಮಹಿಳೆಯರನ್ನ ಕೊಲೆ ಮಾಡಲಾಗಿದೆ. ರಾಜಾ ಸುಲ್ತಾನಪುರದ ಶರಣಮ್ಮ ಅಣ್ಣಾರಾವ್ 54 ವರ್ಷ ವಯಸ್ಸು ಹಾಗೂ ಚಂದಮ್ಮ ಬಾಬುರಾವ್ 53 ವರ್ಷ ವಯಸ್ಸು ಕೊಲೆಯಾದವರು. ಮಹಿಳೆಯರನ್ನ ನಿರ್ದಯವಾಗಿ ಕೊಲೆ ಮಾಡಿದ ದುಷ್ಕರ್ಮಿಗಳನ್ನ ಬಂಧಿಸಬೇಕು ಎಂದು ಭಾರತ ಜನವಾದಿ ಮಹಿಳಾ ಸಂಘಟನೆ ಕಲಬುರಗಿ ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಯಿತು. ಕೊಲೆಯಾದ ಮಹಿಳೆಯರಿಗೆ 10 ಲಕ್ಷ ಪರಿಹಾರ ಹಾಗೂ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ನೀಡಬೇಕು. ಮಹಿಳೆಯರು ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೀನಾಕ್ಷಿ ಬಾಳಿ, ಉಪಾಧ್ಯಕ್ಷರಾದ ಕೆ ನೀಲಾ, ಚಂದ್ರಮ್ಮ ಗೋಳ, ಪದ್ಮಿನಿ ಕಿರಣಗಿ, ಸುಧಾಮ ದನ್ನಿ, ಪಾಂಡುರಂಗ ಮಾವಿನಕರ್, ಲವಿತ್ರಾ, ಸುಜಾತಾ ಸೇರಿದಂತೆ ಹಲವು ಮಹಿಳಾ ಕಾರ್ಮಿಕರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಲಬುರಗಿ ಜಿಲ್ಲೆ ನಿನ್ನೆಯಿಂದ ತಲ್ಲಣಕ್ಕೆ ಒಳಗಾಗ್ಯದ. ಜನ ಭಯಭೀತ ಆಗ್ಯಾರ. ಬಹಳ ದೊಡ್ಡ ಸಂಖ್ಯೆ ಒಳಗ ಕಲಬುರಗಿ ಜಿಲ್ಲೆಯಲ್ಲಿ ದುಡಿಯುವ ಜನ ಹರ. ಕೃಷಿ ಕೂಲಿ ಕಾರ್ಮಿಕರು ಅವರು ದುಡಿಯೋದ್ರಿಂದನೇ ರಸ್ತೆ ಹಸನ ಆಗ್ತದ, ಚರಂಡಿ ಸ್ವಚ್ಛ ಆಗ್ತದ, ಹೊಲದಾಗ ಬೆಳೆ ಇರ್ತದ, ಬೇರೆ ಎಲ್ಲ ಕೆಲಸಗಳು ಕಟ್ಟಡಗಳು ನಡೀತಾವ. ಕಲಬುರಗಿ ಜಿಲ್ಲೆ ಒಳಗ ದುಡಿಯೋರಿಗೆ ಕೆಲಸ ಇಲ್ಲ. ಹಂಗಂತೇಳಿನೇ ಕೆರೆ ಅಂಬಲ್ಗಾದಿಂದ ಆ ಇಬ್ಬರು ಹೆಣ್ಮಕ್ಳು ಸಮೀಪದ ಹಳ್ಳಿ ಒಳಗ ಮನೆ ಮಾಡ್ಕೊಂಡು ಉಳಿದು ಪ್ರತಿದಿನ ಗುಲ್ಬರ್ಗಾದೊಳಗ ಬಂದು ಸರ್ಕಲ್ ಮೇಲೆ ನಿಂತು ಕೆಲಸ ಕೇಳ್ಕೊಂತ ನಿಂತಿರ್ತಾರೆ. ಕಲಬುರಗಿಯಲ್ಲಿ ಮೊದಲು ಒಂದೇ ಸರ್ಕಲ್ ಇತ್ತು, ಲೇಬರ್ ಸರ್ಕಲ್. ಮುಂಜಾನೆ ಎದ್ರೆ ಕಟ್ಟಡ ಕೆಲಸ ಬಂದಿವ್ರಿ, ತಯಾರಾಗಿ ನಿಲ್ತೀವ್ರಿ. ಈ ದೇಹ ಮಾರಾಟ ಅಂದ್ರೆ ಕೆಲಸದ ಸಲುವಾಗಿ ಮಾರಾಟ. ನಾವು ಕೆಲಸ ಮಾಡ್ತೀವಿ, ನಮ್ಮ ಕೈ ಮೈ ಗಟ್ಟಿ ಅದ, ಕಟ್ಟಡ ಕಟ್ಲಿಕ್ಕೆ ಕರ್ಕೊಂಡು ಹೋರಿಂದ ಬಂದಿರ್ತಾರೆ. ಮೊದಲು ಒಂದು ಮಾರ್ಕೆಟ್ ಇತ್ತು, ಈಗ 7 ಮಾರ್ಕೆಟ್ಗಳಾಗ್ಯಾವ. ಎಲ್ಲ ಕಡೆಗೂ ಮುಂಜಾನೆ ನೀವು 7 ಗಂಟೆಗೆ ಹೋಗಬೇಕು. 7 ಗಂಟೆಯಿಂದ 1 ಗಂಟೆ ತನಕ ಸಾವಿರಾರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ರಸ್ತೆ ಮೇಲೆ ನಿಂತಿರ್ತಾರೆ, ಕೆಲಸ ಕೊಡ್ರಿ ಅಂತೇಳಿ. ಶರಣಮ್ಮ ಚಂದಮ್ಮನೂ ಕೆಲಸ ಸಲುವಾಗಿ ಬಂದಾರ. ಕೆಲಸ ಕೊಡ್ತೀವಿ ಬರ್ರಿ, ಹೊಲದಾಗ ಭಾಳ ಕೆಲಸ ಅದ, ನಿಮಗೆ ಭಾಳ ರೊಕ್ಕ ಕೊಡ್ತೀವಿ ಅಂತ ಕರೆಸಿ ಆ ಹೆಣ್ಮಕ್ಳನ್ನ ಬರ್ಬರಿಕವಾಗಿ ಕೊಲೆ ಮಾಡ್ಯಾರ. ಯಾರು ಜವಾಬ್ದಾರಿ ಇದಕ್ಕೆ? ದೊಡ್ಡವ್ರ ಜೀವಕ್ಕೆ ಜವಾಬ್ದಾರ ಹರ, ದೊಡ್ಡ ಗೆದ್ದವ್ರ ಮನೆ ಕಾಯ್ಲಿಕ್ಕೆ ಪೊಲೀಸರ ಹರ. ಅವ್ರಿಗೆಲ್ಲ ವ್ಯವಸ್ಥೆ ಅದ. ನಿಮ್ಮ ಮನೆ ಕಟ್ಟಿದವರು, ನಿಮ್ಮ ಮನೆ ಸ್ವಚ್ಛ ಮಾಡಿದವರು, ನಿಮ್ಗೆಲ್ಲ ತಯಾರು ಮಾಡಿಕೊಟ್ಟವರು, ಅವ್ರ ಮೇಲೆ ಜಗತ್ತು ಅದ. ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ. ನಾಚಿಕೆ ಆಗಲ್ಲ ನಿಮಗ? MP ಎಲೆಕ್ಷನ್ ನಡೆದಿಲ್ಲಿ. MP ಎಲೆಕ್ಷನ್ದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ನನಗೆ ಓಟ್ ಕೊಡ್ರಿ, ನಿನ್ಗೆ ಓಟ್ ಕೊಡ್ರಿ ಅಂತ ಕೇಳ್ತಾರೆ. ಬಡವರ ಸತ್ರ 24 ತಾಸು ಆದರೂ ಒಬ್ಬರು ಬಾಯಿ ಬಿಡ್ತಾ ಇಲ್ಲಲ್ಲ. ನಾಚಿಕೆ ಆಗಲ್ಲ ನಿಮ್ಗ? ಏನು ತಿಳ್ಕೊಂಡಿದ್ದೀರಿ ನೀವು? ಕೆರೆ ಅಂಬಲ್ಗ ಊರದಿಂದ ನಮ್ಮ ಮಹಿಳಾ ಸಂಘಟನೆ ಹೆಣ್ಮಕ್ಳು ಬಂದಾರ. 3 ವರ್ಷದಿಂದ ಅವರು ಜಿಲ್ಲಾ ಪಂಚಾಯತ್ CEO ಅವರು ಇದನ್ನು ನೋಡ್ತಾ ಇದ್ರ. ತಕ್ಷಣ ಆ್ಯಕ್ಷನ್ ತಗೋಬೇಕು. DC ಅವರು ಆ್ಯಕ್ಷನ್ ತಗೋಬೇಕು. ಸಂಬಂಧಪಟ್ಟಂಥ ಮಿನಿಸ್ಟ್ರು ಆ್ಯಕ್ಷನ್ ತಗೋಬೇಕು. 3 ವರ್ಷದಿಂದ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಕೊಟ್ಟಿಲ್ಲ. ರೆಕಾರ್ಡಲ್ಲಿ ಸುಳ್ಳು ಹಾಜರಿಗಳಿರ್ಬೋದು, ವಾಸ್ತವದಲ್ಲಿ ಕೆಲಸ ಕೊಟ್ಟಿಲ್ಲ. ಕೊಟ್ಟರೇನ್ರಮ್ಮ ಕೆಲಸ ಕೊಟ್ಟಿಲ್ಲ. ಯಾರಿಗೂ ಇಲ್ಲ. ದಲಿತ ಹೆಣ್ಣು ಮಕ್ಕಳು, ಕೃಷಿ ಕೂಲಿ ಕಾರ್ಮಿಕರು, ಸಾಮಾನ್ಯ ಜನ, ಅವರಿಗೆ ಭೂಮಿ ಇಲ್ಲ. 1 ಎಕರೆ 1/2 ಎಕರೆ ಭೂಮಿಯೊಳಗೆ ಬೆಳಿಲಿಕ್ಕಾಗಲ್ಲ. ಹೊಟ್ಟೆ ಹೆಂಗೆ ತುಂಬಿಸ್ಕೋಬೇಕು? ಶರಣಮ್ಮಗೆ 4 ಮಕ್ಕಳು, ಚಂದಮ್ಮಗೆ 2 ಮಕ್ಕಳು. ಹೆಂಗೆ ಜೀವನ ನಡೆಸಬೇಕು? ಎಲ್ಲವೂ ಪಿರಿ ಆಗ್ಯದ, ಎಲ್ಲವೂ ಕಾಸ್ಟ್ಲಿ ಆಗ್ಯದ. ಪಟ್ಟಣಕ್ಕೆ ಬಂದು ಬಿಲ್ಡಿಂಗ್ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಕೂಲಿ ಸಿಗ್ತದ ಅಂತ ಬಂದ್ರೆ ಅವ್ರ ಜೀವನೇ ತಗೊಂಡ್ರಲ್ಲ. ಜೀವ ತಗೊಂಡವರಿಗೆ ಈ ಕ್ಷಣದವರೆಗೂ ಹಿಡಿದಿಲ್ಲ. ಯಾರ್ಯಾರಿಗೂ ಹಿಡಿತೀರಿ, ಕೊಲೆ ಮಾಡಿದವ್ರನ್ನ ಹಿಡಿಯಲ್ಲಲ್ರಿ ನೀವು, ಇವತ್ತು ಮಾಡ್ತೀರಿ ನೀವು. ಆದರೆ ಇವ ಶರಣಮ್ಮ ಮತ್ತು ಚಂದಮ್ಮನ ಕೊಲೆ ಇಡೀ ಕಲಬುರಗಿ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲೇ ಚುನಾವಣೆಗೆ ನಿಂತವರಿಗೆ ಸವಾಲು ಇದು. ಹಾಗಾಗಿ ಇವತ್ತು ಜನವಾದಿ ಮಹಿಳಾ ಸಂಘಟನೆ ಮತ್ತು ದಲಿತ ಹಕ್ಕುಗಳ ಸಮಿತಿ ನಾವಿವತ್ತು ಈ ಹೋರಾಟವನ್ನು ಮಾಡುವ ಮೂಲಕ ಆಗ್ರಹ ಮಾಡ್ತಿದ್ದೀವಿ. 24 ತಾಸು ಒಳಗಡೆ ನೀವು ಅರೆಸ್ಟ್ ಮಾಡಬೇಕು ಕೊಲೆಗಡಕರನ್ನು. ಮತ್ತು ನಾಳೆನೇ ಇಡೀ ಕೆರೆ ಅಂಬಲಗಾದ್ದು ಎಲ್ಲ ಕಡೆಗೂ ಓಡಾಡಿಸಿ ಯಾರ್ಯಾರು ಕೆಲಸಕ್ಕೆ ಬರ್ತೀರಿ ಬರ್ರಿ ಅಂತ ಫಾರಂ ನಂಬರ್ 6 ತುಂಬಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ನಾಳೆ ಯುಗಾದಿ. ಯಾರಿಗೆ ಯುಗಾದಿ? ಯಾರಿಗೆ ಹೊಸ ಹಬ್ಬ?
ಇದ್ದವರು ಗೆದ್ದವರು ಕದ್ದವರು ನನ್ನ ಮಕ್ಕಳೇ, ನಿಮಗೆ ಹೊಸ ಹಬ್ಬ, ನಿಮಗೆ ಹೊಸ ದಿನ, ನಿಮಗೆ ಸಂಭ್ರಮ. ನೀವು ಸಿಹಿ ಉಂಡು ಸಂಭ್ರಮಿಸ್ತೀರಿ. ಹೋಳಿಗೆ ಮಾಡಲಿಕ್ಕೂ ಆಸ್ಪದ ಇಲ್ಲದಂಗೆ ನಮ್ಮ ಕೂಲಿ ಕಾರ್ಮಿಕರು ಅಳಬೇಕು. ತಾಯಿಗೆ ಕಳ್ಕೊಂಡು ಅಳಬೇಕು, ಮಕ್ಕಳಿಗೆ ಕಳ್ಕೊಂಡು ಅಳಬೇಕು, ಕೆಲಸ ಸಿಕ್ಕಿಲ್ಲ ಅಂತ ಅಳಬೇಕು, ಬ್ಯಾಳಿ ತರಲಿಕ್ಕೆ ಆಗಲ್ಲ ಅಂತ ಅಳಬೇಕು, ಬೆಲ್ಲ ಇಲ್ಲ ಅಂತ ಅಳಬೇಕು. ನಮಗೆ ಅಳು ಇಟ್ಟಿದ್ದೀರಿ, ನಮ್ಮ ಶ್ರಮ ಲೂಟಿ ಮಾಡಿ ನೀವು ನಗ್ತೀರಿ. ನಿಮ್ಮ ನಗುವಿನ ಹಿಂದಿನ ಕೊಲೆಗಡುಕತನವನ್ನು ನಾವಿವತ್ತು ಪ್ರಶ್ನಿಸಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ನಮ್ಮ ಹೋರಾಟ ಅಲ್ಲಿ ಉದ್ಯೋಗ ಖಾತ್ರಿ ಮಾತ್ರ ಅಲ್ಲ, ನಾವು ಹಿಂದೆ ಅನೇಕ ವರ್ಷದಿಂದ ಇದೇ ಕಟ್ಟೆ ಮೇಲೆ ರಾತ್ರಿ 10 ಗಂಟೆವರೆಗೂ ಹೋರಾಟ ಮಾಡಿದ್ದೀವಿ. ಮಾಧ್ಯಮ ಮಿತ್ರರು ಪ್ರಚಾರ ಮಾಡಿದ್ದೀವಿ. ನಗರ ಉದ್ಯೋಗ ಖಾತ್ರಿಯನ್ನು ತರ್ರಿ. ನಮ್ಮ ಡೊಮೆಸ್ಟಿಕ್ ವರ್ಕರ್ ಇದ್ದಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಮನೆಗೆಲ್ಸದವರಿಗೆ, ಇಲ್ಲಿಂದ ಡೆಪ್ಯೂಟ್ ಮಾಡಿರಿ ಅಂತ ನಾವು ಕೇಳಿದ್ದೀವಿ. ಬಡವರ ದುಡಿಯುವವರ ಜೀವಕ್ಕೆ ಜವಾಬ್ದಾರಿ ಸರ್ಕಾರ ಆಗಬೇಕು, ಇನ್ಯಾರೂ ಅಲ್ಲ. ಹಾಗಾಗಿ ನಗರ ಉದ್ಯೋಗ ಖಾತ್ರಿ ತನ್ರಿ. ಸಿಟಿ ಹಳ್ಳಿ ಒಳಗೆ ಎಲ್ಲ ಕಡೆಗೂ ಉದ್ಯೋಗ ಖಾತ್ರಿ ಜಾರಿ ಮಾಡಿರಿ. ದಿನಕ್ಕೆ 700 ರೂಪಾಯಿ ಕೊಡ್ರಿ, ನಮ್ಮ ಜನ ನೆಮ್ಮದಿಯಿಂದ ಬದುಕ್ತಾರೆ. ಸೊ ಇಂಥ ಕೊಲೆಗಡಕ ಒಂದು ವ್ಯವಸ್ಥೆ ನಿರ್ಮಾಣ ಆಗಲ್ಲ ಅವಾಗ. ಇದನ್ನೆಲ್ಲ ಆಗ್ರಹ ಮಾಡಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. DC ಅವರ ಜೊತೆಗೆ ನಮ್ಮ ಪ್ರಾಂತ ರೈತ ಸಂಘದ ಮುಖಂಡರು ಮಾತಾಡ್ಯಾರ. ಎಲ್ಲ ಎಲೆಕ್ಷನ್ ವರ್ಕಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಇನ್ನೊಬ್ಬ ಅಧಿಕಾರಿಗಳು ಇದ್ದಾರೆ, ಅವ್ರು ಇಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಬೇಕು. 44 ಡಿಗ್ರಿ ಬಿಸಿಲದ, ನಾವಿಲ್ಲಿ ಕೂತಿದ್ದೀವಿ, ಬಂದು ಅವರು ಮಾತಾಡಬೇಕು, ನಮ್ಮ ಕಷ್ಟ ಕೇಳಬೇಕು, ಏನು ಅಂತ ಇದಕ್ಕೆ ಪರಿಹಾರ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು, ಅದನ್ನು ಕೇಳಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ.